ಮಸ್ತ್ ಮಾಡಿ ಇಲ್ಕ ಸುಮ್ ತಿನ್ನಾಕ ಬರ್ತಾರ ಅವ್ರಿಗೆ ಇಷ್ಟ ಅಂದ್ರೆ ಇಲ್ಲ ಬದ್ನಿಕಾಯಿ ಪಲ್ಯ ಹಾಕಿಲ್ರಿ ಹೇಳಣ ಇನ್ನ ಕಾರಣಿ ಹಾಕಿ ಕೊಡಕ ಅವ್ರಿಗೆ ತಗೋರಿ ಮತ್ತೆ ಮಾಡಿನ್ರಿ ಮೊಸರು ಆತಾಯ್ತ್ರಿ ಮೊಸರು ಎಮ್ಮಿ ಇಲ್ಲ ತಗೋರಿ ಇಲ್ಲ ತಗೋರಿ ಮೊಸರು ಇಲ್ಲ ತಗೋರಿ ಈಗ ಒಂದ್ ರೊಟ್ಟಿ ತಿನ್ಬಿಡ್ರಿ ಇದೊಂದ ತಿನ್ಬಿಡ್ರಿ ಮೊಸರು ಹಾಕಿ ನೋಡಿ ಫ್ರೆಂಡ್ಸ್, ಒಂದು ಮನೆಯ ಸಂಸ್ಕಾರ ಮತ್ತು ಪದ್ಧತಿ ಹೇಗಿರುತ್ತೆ ಅನ್ನೋದು ಇದೇ ಒಂದು ವಿಡಿಯೋ ಸಾಕ್ಷಿ. ಒಬ್ಬ ಮನೆಯಲ್ಲಿ ಒಬ್ಬ ಹಿರಿಯ ಹೇಗಿರ್ತಾನೋ ಅವರಂತೆಯೇ ಮಕ್ಕಳು ಮತ್ತು ಮೊಮ್ಮಕ್ಕಳು ಬೆಳೀತಾರೆ. ಒಂದು ಮನುಷ್ಯನಿಗೆ ರೊಕ್ಕ ಅಂತಸ್ತು 4 ದಿನದ ಕರೆ, ಅದರಲ್ಲಿರುವಂಥ ಒಂದು ಪದ್ಧತಿ, ಅವರಲ್ಲಿರೋ ಒಂದು ಸಂಸ್ಕಾರ, ಇದು ಎಷ್ಟು ಮನುಷ್ಯಗೆ ಹಿತ ಕೊಡ್ತದಂದ್ರೆ ಅದು ವರ್ಣಿಸಲಾಗದಂಥ ಒಂದು ಭಾವನೆ. ನಡು ಮನೆಗಂಬ ಹಿರಿಯನ ಚಾಳಿ ಮನೆ ತುಂಬಾತಾರಲ್ಲ ಫ್ರೆಂಡ್ಸ್, ಅದು ಸುಳ್ಳಲ್ಲ. ಮನೆಯ ಪದ್ಧತಿ ಹೇಗಿರುತ್ತೆಯೋ ಹಾಗೆ ಅವ್ರ ಹಿರಿಯರು ಹೆಂಗಿರ್ತಾರೆ ಹಂಗ ಮಕ್ಕಳು ಬೆಳೆದಿರ್ತಾರ, ಮೊಮ್ಮಕ್ಕಳು ಬೆಳೆದಿರ್ತಾರ, ಇಡೀ ಕುಟುಂಬ ಬೆಳೆದಿರ್ತದ. ಬಂದವ್ರಿಗೆ ಹೋದವ್ರಿಗೆ ಎಷ್ಟು ಚಂದ ಹಚ್ಕೊಂಡು ಮಾತಾಡ್ತಾರಲ್ಲ. ಈ ಪದ್ಧತಿ ಶಾಶ್ವತ ಹಿಂಗೆ ಉಳಿಬೇಕು. ಅದು ಅತಿ ಹೆಚ್ಚಾಗಿ ಕಾಣೋದು ರೈತರ ಮನೆಯೊಳಗೆ. ಅದಕ್ಕೆ ನಾವು ಈ ಥರ ಇಲ್ಲಿ ಬಂದಿದ್ದೇವೆ. ಇವತ್ತು ನೋಡಿದ್ರಲ್ಲ ಫ್ರೆಂಡ್ಸ್, ನೀವೇ ಕಣ್ಣಾದ್ರೆ ಎಲ್ಲ ನೋಡಿದ್ರಲ್ಲ ಈ ಥರ ಸಂಸ್ಕಾರವನ್ನು ಹೇಗೆ ಕಲ್ತಿದ್ದಾರೆ. ಆದ್ರೆ ಒಂದೊಂದು ಮನೆಗೆ ಹೋಗ್ತಿರ್ತೀವಿ, ಅವ್ರು ನೋಡ್ಲಾರ್ದಂಗೆ ಹೋಗ್ತಿರ್ತಾರ. ಒಂದು ಶೂಟಿಂಗ್ ಬಿಜಾಪುರದಾಗ ಅಲ್ಲಿ ಸಿಟಿ ಒಳಗಾಗಿ ಮಾಡಿದ್ರ ಚಂತನ ಇವ್ರ್ಯಾತ ಕಣ್ಣಿಟ್ಟು CC ಕ್ಯಾಮ್ರಾ ಕಾದಂಗೆ ಕಾಯ್ತಿರ್ತಾರೆ. ಅವ್ರು ಇದಿತ್ತು ಆಟ ಮನಿ ಎಲ್ಲ ಎಲ್ಲಿ ಮಾಡ್ಕೋತೀರಿ ಮಾಡ್ಕೊಡ್ತಿರ್ತಾರೆ. ನಾವು ಹೆಚ್ಚು ಜಾಸ್ತಿ ರೈತರ ವಿಡಿಯೋಗಳು ಮಾಡೋದು, ಯಾಕಂದ್ರೆ ದಿನ ಅನುಭವಿಸೋದು ಅದಲ್ಲ. ಹೌದು, ಅದಕ್ಕೆ ನಾವು ಒಂದು ಹಳ್ಳಿ ಪದ್ಧತಿ ನೋಡಿ ಹೇಗಿದೆ. ನನಗೆ ಇದನ್ನು ನೋಡಿ ತುಂಬ ಸಂತೋಷ ಆಯಿತು. ಆದರೂ ಅಕ್ಕವ್ರು ನೋಡಿ ಮೊಸರು ಅವ್ರ ಮನೆ ನೀರ ಮೇವು ಯಾವ ಮಾಡ್ತಿರ್ತೆ, ಯಾರು ಮಾಡ್ತಾರೆ? ಎಲ್ಲಾರು ಎಲ್ಲ ನಮ್ಮ ಮಾಮನ ಮಾಡ್ತಾನ್ರಿ. ಎಲ್ಲ ಚಪಾತಿ ತರ್ಲೇನ್ರಿ ಅವರು ಮನೆಯಲ್ಲಿರೋ ಮಕ್ಕಳಿಗೆ ಹೇಗೆ ಸಂಸ್ಕಾರ ಮಾಡ್ತಾರೆ ಹಾಗೆ ನಮಗೆ ಒಂದು ಗೌರವವನ್ನು ಕೊಟ್ಟು ಅವರು ರೊಟ್ಟಿ ಪಲ್ಯ ಮೊಸರು ತಂದು ಕೊಡ್ತಾ ಇದ್ದಾರೆ. ಇದನ್ನು ಯಾರಾದರೂ ಮಾಡ್ತಾರಾ? ಇದು ಹಳ್ಳಿಯಲ್ಲಿ ಮಾತ್ರ ಜೀವಂತವಾಗಿದೆ ಈಗಿನ ಕಾಲದಲ್ಲಿ. ನೋಡಿದ್ರಲ್ಲ, ನೀವೇ ಕಣ್ಣಾರೆ ತೋರಿಸ್ತಾ ಇದ್ದೀರಿ. ಯಾವುದೇ ಪ್ರೀ ಪ್ಲ್ಯಾನಿಂಗ್ ಇಲ್ಲ, ಏನಿಲ್ಲ. ನೋಡಿ ಫ್ರೆಂಡ್ಸ್ ಹೇಗಿದೆ ಸಂಸ್ಕಾರ ಅನ್ನೋದೊಂದು ಇದ್ದರೆ ಅದು ಹಳ್ಳಿಯಲ್ಲಿ ಬೆಳೆದಂಥ ವ್ಯಕ್ತಿಗಳಿಗೆ ಮತ್ತು ತೋಟದಲ್ಲಿ ಬೆಳೆದಂಥ ಮಕ್ಕಳಿಗೆ. ಬದ್ನಿಕಾಯಿ ಪಲ್ಯ, ಗಟ್ಟಿ ಮೊಸರು ಎಲ್ಲ ವ್ಯವಸ್ಥೆ ಭಾರಿ ಐತ್ರಿ. ಇದು ಹೀಗೆ ನಾವು ಹಿಂಗೆ ನಾವು ಸಿಟಿಗೆ ಹೋಗಿದ್ದೇವೆ ಅಂದ್ರೆ ಅಲ್ಲಿ ಯಾರೂ ನಾವು ನೋಡ್ತಿದ್ದಿಲ್ಲ. ಆದರೆ ಒಂದು ಹಳ್ಳಿಯಲ್ಲಿ ಮತ್ತು ಈ ತೋಟದಲ್ಲಿ ಕಷ್ಟವನ್ನು ಅನುಭವಿಸಿದಂಥ ಮಕ್ಕಳಿಗೆ ಮಾತ್ರ ಗೊತ್ತೋದು ಸಂಸ್ಕಾರ ಪದ್ಧತಿ ಹೇಗಿರುತ್ತೆ ಅಂತ. ನೋಡಿದ್ರಲ್ಲ, ಅವರು ಒಂದೇ ಒಂದು ಮುಖ ಗಂಟೆ ಹಾಕಿದರೆ ನಾವು ಇರ್ತಿದ್ದೆಲ್ಲ ಹೋಗಿಬಿಡ್ತಿದ್ದೀವಿ. ಅವರ ಒಂದು ಪ್ರೀತಿ ವಿಶ್ವಾಸ ಇರೋ ತನಕ ಮಾತ್ರ ನಾವು ಇಲ್ಲಿರೋದು. ಅದಕ್ಕಿಂತ ಇದೇ ಭಾರಿ ಇತ್ತು. ಇಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಖ್ಯಾತ ಟಿಕ್ಟಾಕ್ ಸ್ಟಾರ್ ಸುಧಾ ಬಾಲ್ಕೋಟಾಕರ್ ಅವರು, ಖ್ಯಾತ ರಂಗಭೂಮಿ ಕಲಾವಿದ ಅನಿಲ್ ಶಂಕರ್ ಅವರಿಗೆ ರೊಟ್ಟಿ ಖಾರ ತಿನ್ನಿಸ್ತಾ ಇದ್ದಾರೆ. ಅಡ್ವಾನ್ಸ್ ಹೇಳಿದೆ ಈ ತರ ಖಾರ ಎಣ್ಣೆ ರೊಟ್ಟಿ ಉಳಿದೈತಿ, ಯಾರಿಗೆ ಹೇಳಿ ಒಟ್ಟೆ ಯಾರಿಗೆ ನನಗಂತ ಹೇಳಿಲ್ಲಪ್ಪ. ನಿನಗೆ ಅದಕ್ಕೆ ಇದು ಮಾಡ್ಕೊಂತೇನೆ ರಾತ್ರಿ. ನಮಗೆ ನೆನಪು ಉಳಿದಿಲ್ಲ, ನಾವು ನೆನಪು ಹಾರಿ ಬಿಡ್ತೇವೆ ನಾವು. ಕುಂದ್ರಿ ಸಾಲ ಕೂತ್ ಮಾತಾಡ್ತಾರೆ. ಇನ್ನೊಂದ್ರೆ ತಗೋರಿ. ನೀವ್ರಿ ಅವ್ರು ಚಿಕನ್ ಇದನ್ನ ತಿನ್ನಲ್ರಿ ರೊಟ್ಟಿ. ಫ್ರೆಂಡ್ಸ್ ಟಗರ ಮರಿದೆ, ಇಲ್ಲಿ ಟಗರು ಸಾಕಿದ್ದಾರೆ, ಎಮ್ಮೆ ಸಾಕಿದ್ದಾರೆ. ಎಮ್ಮೆ ಕರುಗಳು ಇವೆ, ಆಕಳ ಇದೆ, ಆಕಳ ಕರ ಇದೆ, ಹುಂಜವ, ಕೋಳೆವ, ಆಡವ. ನಮ್ಮ ಕಾರ್ ಗಾಡಿ ಅಲ್ಲೇ ಅದ. ಆಡಮರಿಗಳವ, ಸೈಕಲ್ ಅದ. ನೋಡಿ ಪಾಪ ಹುಡುಗ, ಹುಡುಗ ನೋಡಿ ಆ ಹುಡುಗ ಎಷ್ಟು ಚೆನ್ನಾಗಿದೆ. ಇವತ್ತು ಹೆಚ್ಚಿದ್ದಾರೆ. 3 ಹುಡುಗರಿವೆ.
ಅದೇನ್ರಿ ನೋಡ ಬರೇ ಅವ್ನು ಎಕಡೆ ಬಾರಿ ಮೊದಲು ಹೆಂಗ್ ಕೊಡ್ತಿದ್ರಿ ಸರ್ ಫೇಮಸ್ ನಾವು 15 ಆಗೋದ್ರಿ ನಾವು ಅದು ಕಲ್ ಕೊಡ್ದಂಗ ಇದ 3 ವರ್ಷದಿಂದ ಸರ್ ನಾ ತಗೋತಿದ್ದಕ್ಕ ಒಂದು ತಿಳಿಸಿದಾರ ಕೊಡೋದಾಗ ಮಸ್ತ್ ಇತ್ತು ಆಮೇಲೆ ತೊಗೊಂಡ್ರೆ ಒಂಥರ ಐತಪ್ಪ ಮನಿ ಮತ್ತೇಂತಂದ್ರಿ ಅದು ಮೊಸರು ಹಾಕೊಂಡ್ ತಿಂದ್ರಿ ಅದ್ರ ಜೋಡಿ ಏನು ಹೇಳ್ಬೇಕು ಒಂದು ಗೊತ್ತಾವಲ್ರಿ ಅಕ್ಕೋರಿ ನಿಮಗೆ ನಾವು ಎಷ್ಟು ಹೇಳಿದ್ರು ಕಡಿಮೆನೇ ರೀ ಅದು ನೋಡಿ ಫ್ರೆಂಡ್ಸ್ ಮೇಡಮ್ ಬೇಡ ಖಾರ ಎರಡು ಬಾಯ ಏಪಿ ಮುಂದೆ ಇಟ್ಕೊಳ್ಳಿ ಬೇಕಂದ್ರೆ ವಾಡ ಬ್ಯಾಡ ಅಂದ್ರೆ ಹಿಂದ್ಗಡೆ ವಾಡ ಕೊಡ್ರಿ ಹಿಂದಪ್ಪ ಅದು ನನಗೆ ಗೊತ್ತಿಲ್ಲ ನೋಡಿ ಫ್ರೆಂಡ್ಸ್ ರೊಟ್ಟಿ ಗೀಟಿ ಮನ್ಯಾಗ ಮುಂದೆ ನೋರಿಗೆ ಇಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಬಂದವ್ರಿಗೆ ಮಾತ್ರ ಹೇಗೆ ಸಂಸ್ಕಾರ ಪ್ರೀತಿಯನ್ನು ತೋರಿಸ್ತಾರಂತ ನಿಮ್ಗೆ ತಾನೇ ಗೊತ್ತಾಯ್ತಲ್ಲ ಯಾರ ಮನೆಗಾರ ಇಷ್ಟು ನೋಡ ನಾನು ಗೊತ್ತೇ ಇಲ್ಲ ಕಾಂದವನ ಎಲ್ಲಿ ಮಾಡ್ಬೇಕು ಗೊತ್ತಿಲ್ಲ ನನಗೆ ಚಲೋ ಇದ್ರೆ ಬಿಡ್ತಾರ ಒಟ್ಟು ಕೊಡ್ತೀನಿ ಮತ್ತ ಹಂಗಂಡ್ರಿ ಹಟ್ಕೊಂತಿದ್ದ ತಿನ್ರಿ ಗಂಡ ಎಂದಿದ್ದೆ ಗಂಡ ಐತೆ ಜಾಗ ಉಂಡ್ರು ಮನಗೊತ್ತಾನ ಮಕ್ಕಳ ಮಗ ತಂದೆ ಅದನ ಮತ್ತೇನೋ ಅಂತಾರಲ್ಲ ಕಟ್ ಮಾಡ ಕಟ್ ಕಟ್ ಅದು ಕಟ್ ಮಾಡ್ರಿ ಎಲ್ಲ ಕಟ್ ಮಾಡಪ್ಪ ತೆಗೆದ್ಬಿಡು ಸಾಕು ಸ್ಟಾರ್ಟಿಂಗ್ ಮಾಡಂದಿತ್ತು ಚಲೋ ಒಂದು 50 ನಿಮಿಷದ ಮಾಡಿ ಇದು ತುಂಬಿತ್ ಮತ್ತೆಲ್ಲ ವಿಡಿಯೋ ಡೇಟ್ ಮಾಡ್ತಾನವ ರೂಪಾಯಿ ಮಾತಾಡಿದ್ರೆ ಭಾಳ ನನಗೆ ಫೋಟೋ ಅವೆಲ್ಲ ಡೇಟ್ ಮಾಡ್ತಾನವ ರೂಪಾಯಿ ಮಾತಾಡಿದ್ರೆ ಸಾಕ ನಿಮ್ಮ ಪಾಪ ಹೆಸರು ಹೇಳಿ ಅದ ಹೆಸರು ಅದಕ್ಕೆ ಬುತ್ತಿ ಬೇಡ ಅಂತ ಹೇಳಿ ನಾವು ಇನ್ನೊಂದು ಕೊಟ್ಟ ಗೊತ್ತಿತ್ತು ನನಗೆ ಗ್ಯಾರಂಟಿ ಅನಿಲ್ ಸಿಂಗಾರ ಜೊತೆ ಕ್ಯಾಮರಾಮ್ಯಾನ್ ಒಂದು 50 ರೊಟ್ಟಿ ತರ್ಬೇಕು ಒಂದು ಅರ್ಧ ಲೀಟ್ರ್ ಮೊಸರು ತರ್ಬೇಕು ಒಂದು ಮಸಾಲೆ ಖಾರ ತರ್ಬೇಕು ಎಣ್ಣೆ ತರ ಮುಗೀತ ಪಲ್ಯ ಉಳ್ಳಾಗಡ್ಡಿ ಎಷ್ಟು ಚಂದ ಒಳಗಡೆ ತೀರ ಮತ್ತು ಬೇಕಾದ್ರೆ ಮೊಸರ ರೊಟ್ಟಿ ಕಲಿಸಿ ಮಾಡಿದ್ದ ಹಸರು ಏನು ಇದ್ರ ಮಗನ ಸಿಗ್ತದೆ ನಕಾಶ ನಿಮ್ದು ಇದ್ರಾಗ ಇಲ್ಲ ತೊಗೊಂಬಾಳ ಯಾಕೆ ಮಾಡ್ತೀವಿ ಬೆಣ್ಣೆ ಅದು ಏನು ಮನ್ಯಾಗ ಐನಿಲ್ಲ ಐನಿಲ್ಲ ಎಷ್ಟು ನೋಡಿ ಓ ಸಾಲಿ ಹುಡುಗ್ರಿ ನೀವು ಇಬ್ರು ಏನಾಗಬೇಕು ಆದರೂ ತುಂಬ ಚೆನ್ನಾಗಿದ್ದೀರಾ ಹಾಗೆ ಮುಂದುವರಿಯಲಿ ನಿಮ್ಮ ಬಾಂಧವ್ಯ ಯಶವಂತವ್ರೆ ನೀವೇನು ಹೇಳ್ತೀರಿ ಈ ಒಂದು ವಿಶೇಷ ಸಂದರ್ಭದಲ್ಲಿ ಬಾಂಧವ್ಯ ಅಂತ ಹೇಳ್ಬಿಟ್ರಿ ಏನಂತ ಹೇಳ್ಬೇಕು ಈ ಬಾಂಧವ್ಯಕ್ಕೆ ಒಂದು ವರ್ಣನೆ ಕೊಡಿ ಅದಕ್ಕೆ ಒಂದು ಭಾವನೆ ತುಂಬಿ ಒಂದು ಜೀವ ತುಂಬಿ ಈ ಬಾಂಧವ್ಯಕ್ಕೆ ಅಕ್ಕ ಇವ್ರು ಏನಾಗ್ಬೇಕು ನಿಂಗೆ ಯಾರನ್ನ ಅಲ್ಲಿ ಹಮ್ಮಿಗಂಡ ಮನಿ ತಗೊಂಡ್ ಮನಿ ಪತ್ರ ಸಡಿ ನಮ್ಮ ಅಣ್ಣಾರಿ ನನ್ಗೆ ಕುಡಿದ್ನ ಪ್ರಕಾಶ ತಾಮ್ರಿ ನಿಮ್ಮ ಅಪ್ಪ ಇವ್ರು ನಮ್ಮ ಅಪ್ಪಾರನ